ಓ ನಮಸ್ತೆ ಸರ್. ಬನ್ನಿ ಬನ್ನಿ, ಏನು ಬೇಕಾಗಿತ್ತು? ನಮಸ್ಕಾರ ನಮಸ್ಕಾರ. 1 kg ರವೆ ಕೊಡ್ರಿ. ಅಲ್ಲ ಮೇಡಮ್, ನೀವೇನು ತಮಾಷೆ ಮಾಡ್ತಿದ್ದೀರಾ? ಮೊಬೈಲ್ ಶಾಪಿಗೆ ಬಂದು ರವೆ ಕೊಡು ಅಂದರೆ ಹ್ಯಾಂಗ್ರಿ? ಗೊತ್ತೈತಿಲ್ರಿ ಮತ್ತೆ ರವೆ ಕೊಡುವ ಮತ್ತೆ ಏನು ಬೇಕು ಮೇಡಮ್ ಅಂತ ಕೇಳಿದ್ರೆ ಏನು ಹೇಳ್ಬೇಕ್ರಿ? ಮೊಬೈಲ್ ಶಾಪಿಗೆ ಬಂದೇವಿ ಮತ್ತು ಮೊಬೈಲ ನೀವು ತೋರಿಸ್ಬೇಕು, ಮತ್ತೆ ಏನು ಕೊಡಲಿ ಅಂದ್ರೆ ಮತ್ತೆ ನಾವು ಹಿಂಗೆ ಮಾತಾಡೋದು. ಓಹೋ ಸಾರಿ ಸಾರಿ ಮೇಡಮ್, ಸಾರಿ. ಇರಲಿ ಇರಲಿ, ಇವರು ನಮ್ಮ ಮಿಸ್ಸಸ್. ಅವರು ಯಾವ ಥರ ಮೊಬೈಲ್ ಕೇಳ್ತಾರೆ ಅದನ್ನು ತೋರ್ಸಪ್ಪ. ಹಾಂ ಸರ್, ತೋರಿಸ್ತೀನಿ. ಹಾಂ ಹಲೋ. ಹಾಂ ಹಲೋ, ಹೇಳಿ ಸರ್. ಹಾಂ ಹಲೋ. ಹಾಂ ಒಂದು ನಿಮಿಷ ಸರ್, ನೆಟ್ವರ್ಕ್ ಸಿಗ್ತಾ ಇಲ್ಲ, ಹೊರಗೆ ಬರ್ತೀನಿ. ಅಂಕಿತಾ, ನೀವು ಮೊಬೈಲ್ ನೋಡ್ತಿರು, ನಾನು ಸ್ವಲ್ಪ ಅರ್ಜೆಂಟ್ ಕಾಲ್ ಐತೆ, ನಾ ಹೊರಗೆ ಹೋಗಿ ಬರ್ತೀನಿ. ಹೊರಗಿರ್ತೀನಿ ನಾ ಅಲ್ಲೇ. ಆಯ್ತಾಯ್ತು, ಹೋಗಿ ಬರ್ರಿ. ಯಾವ್ದು ಮೊಬೈಲ್ ತೋರಿಸ್ಲಿ ಮೇಡಮ್? ನಿಮ್ಗೆ ಯಾವ್ದು ಬೇಕು ಹೇಳಿ, ಅದನ್ನೇ ತೋರಿಸ್ತೀನಿ. ಅಂಕಿತಾ ಮೊಬೈಲ್ ಪರ್ಚೇಸ್ ಮಾಡಿ ಇಬ್ರು ಗಣ್ಣ ಐತಿ. ಅಂಕಿತಾ ತಾಯಿ ಮನೆಗೆ ಹೋಗ್ತಾರೆ. ಮಮ್ಮಿ ಮಮ್ಮಿ ಬಂದ್ಯಾ ಮಗಳ? ಆರಾಮದೇನವ? ಆರಾಮದೀನಿ. ಏನು ಆರಾಮದ? ಒಬ್ಬೇಕನೆ ಬಂದಿ ಮತ್ತೆ ಅಯಾದಲ್ಲಿ ಕಾಣಲಿಗಿರಲ್ಲ? ಹೊರಗೆ ಅದಾರ ನೋಡು. ನೀ ಅಂತ ದರ್ಬೆ ಸಿಮ್ಕದಾಕಿದೆ ನೀನು? ಗಂಡನ ಒಳಗೆ ಕರಿಬಿಟ್ಟಿಲ್ಲ, ಬಂದು ಕೂತಿಯಲ್ಲ. ಚಲೋ ಆಯ್ತಾ ನಿಂದು? ಪುರ್ಸತ್ಲೆ ಬೈಯಕ್ಕೆ ಚಾಲೋ ಮಾಡೋದು. ಅಲ್ಲಿ ಅದೇ ಹಣೆ ಬರ, ಇಲ್ಲಿ ಅದೇ ಹಣೆ ಬರ, ಎಲ್ಲಿ ನಮ್ದು ಇಲ್ಲ ನನಗೆ. ಬರ್ರಿ ಅಳರೊಳಗೆ ಬರ್ರಿ. ಬರ್ರಿ ಕೂಡ ಬರ್ರಿ. ಕರಿಗ್ ಬಿಟ್ಟು ಹಂಗೆ ಕೂತ್ ಕೂತಾ ನೋಡ್ರಿ, ತಾನೇ ಬಂದು. ಯಾಕಂಕಿತ ಸಿಟ್ ಮಾಡ್ಕೊಂಡಿಯಲ್ಲ? ಏನಿಲ್ರಿ, ಹಳೆ ಹೊರಗೆ ಅದಾರ, ಕರಿಬೇಕಿಲ್ಲ ಒಳಗೆ ತಂದಿದ್ದು ಕಷ್ಟ ಸಿಟ್ಟು ಮಾಡ್ಕೊಂಡು ನೋಡ್ರಿ. ಮುಗಿನ ಮೇಲೆ ರೀ ಸಿಟ್ಟ. ಇರ್ಲಿ ಬಿಡ್ರಿ, ಸಣ್ಣಕ್ಕೆಲ್ಲ ಇನ್ನ ಇರ್ಲಿ ಬಿಡ್ರಿ, ಅದಕ್ಕೆ ಯಾಕೆ ನೀವು ಹಂಗೆ ಅನ್ಬೇಕಾಗಿತ್ತು ರೀ? ಅಂಕಿತಾ ಈಗ ಹೋಗ್ಲಿ ಬಿಡು, ಈ ಫೋನ್ ಬಾಕ್ಸ್ ಅಲ್ಲೇ ಬಿಟ್ಟು ಬಂದಿಯಲ್ಲ, ತಗೋ ಹಿಡಿ. ಸಿಮ್ಮು ಹೊಸದೇ ಪರ್ಚೇಸ್ ಆಗೈತಿ, ಅದನ್ನು ಹಾಕೋ, ಇದನ್ನ ತಗೋ. ಇರ್ತಾರ್ರಿ. ಹೌದ್ರಿ, ನಾ ಹಂಗೆ ಮತ್ತೆ ಹಂಗೆ ಒಳಗೆ ಬಂದೆ ನೋಡ್ರಿ. ಇದೇನ ಮೊಬೈಲನ? ಯಾಕೆ ಇರ್ಲಿಕ್ಕೆ ನಡೀತಿತ್ತಲ್ಲ, ಮೊಬೈಲ್ ಬೇಕೇ ಅನ್ನೋದೈತೆ ನಿನಗೆ? ನೀರೇ ಕೊಡಿಸ್ಲಿಲ್ಲ, ಮತ್ತು ನಾ ಅವ್ರೇ ಕೊಡ್ಸ್ಯಾರ, ಅದಕ್ಕೂ ಮತ್ತೆ ಬೈತಿಯಲ್ಲ. ಮತ್ತು ನನ್ನ ತಳಗೆ ಬಿದ್ದಿತ್ತಲ್ಲ ಕೈಯಂಜಾರಿ, ಅದಕ್ಕೆ ಕೊಡ್ಸ್ಯಾರ ಅವ್ರು. ಅಲ್ರಿ ಹೇಳ್ಯಾರ, ಈಗ ಫೋನ್ ಏನು ಬಾ ಹರ್ಕತ್ತಿತ್ರಿ, ಯಾಕೆ ಕೊಡಿಸ್ಬೇಕ್ರಿ? ಯಾಕೆ ಮತ್ತೆ ಮೊದ್ಲಿನ ಚಾಳಿನ ನೋಡ್ಬೇಕಿಂತ. ಮೊದ್ಲಿನ ಚಾಳಿ ಏನು ರೀತಿರಿ? ಏನು ಮಾತಾಡತ್ತೀರಿ ನೀವು? ನನಗರ ಏನು ತಿಳಿಯಲ್ತ್ರಿ. ಬಾಯ್ ತಪ್ಪಿ ಏನಾರು ಮಾತಾಡ್ತೀನಿ ನಾನು. ಅದೇನಿಲ್ರಿ ಅಳ್ಯಾರ, ಆಕಿ ಬರೀ ಫೋನ್ ಕೊಡ್ಸಿರಲ್ಲ, ಫೋನ್ನಾಗೆ ಇರ್ತಾರೆ ಚಂತನ. ಅದು ಟಿಕ್ಟಾಕ್ ಮಾಡಿದ್ನೆ, ಏನದು ರೀಲ್ಸ್ ಮಾಡಿದ್ನೆ, ಇನ್ಸ್ಟಾಗ್ರಾಮ್ದಾಗ ಹಾಕೋದು, ಯೂಟ್ಯೂಬ್ ನೋಡೋದು, ಬರೀ ಇದ್ರಾಗ ಇರ್ತಾರೆ. ಅದಕ್ಕೆ ಮೊದ್ಲಿನ ಚಾಳಿ ಅಂದೇರಿ. ಹಂಗನ್ರಿ, ಈಗ ಎಲ್ಲರೂ ಅದೇ ಐತ್ರಿ ಈಗಿನ ಜನ್ರೇಷನ್. ಅದಕ್ಕೇನಾಗುತ್ತೆ ಬಿಡ್ರಿ. ಮತ್ತು ಆಕಿಗೂ ಮತ್ತು ನಾನು ಡ್ಯೂಟಿಗೆ ಹೋಗಿರ್ತೀನಿ, ಆಕಿಗೆ ಟೈಮ್ ಪಾಸ್ ಆಗಲ್ಲಲ್ರಿ. ಮತ್ತು ಈಗ ನಾವು ಹೊಸ್ದಾಗಿ ಐತಿ, ಅವರು ಅವ್ರವ್ರ ಕೆಲಸದ ಬ್ಯುಸಿ ಆಗಿರ್ತಾರೆ. ಮತ್ತು ಒಂದು ಸ್ವಲ್ಪ ಹಿಂಗೆ ರೂಮ್ದಾಗ ಬಂದು ಕೂತಾಗ ಸ್ವಲ್ಪ ಆಕಿಗೂ ಟೈಮ್ ಪಾಸ್ ಅನ್ನೋದು ಬೇಕಲ್ರಿ. ಮತ್ತು ಫ್ರೆಂಡ್ಸ್ ಜೊತೆ ನಿಮ್ಮ ಜೊತೆ ಮಾತಾಡೋಕೆ ಬೇಕಲ್ರಿ, ಮತ್ತು ಅದಕ್ಕೆ ಕೊಡಿಸಿದೆ ತೋರಿ, ಏನಾಗಲ್ಲ ರೀ. ಮತ್ತು ನನಗೂ ಟೈಮ್ ಪಾಸ್ ಆಗೋದು ಬೇಡ, ನಿನ್ನ ಜೊತೆ ಮಾತಾಡೋದು, ಅತ್ತಿ ಜೊತೆ ಮಾತಾಡೋದು, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದು ಬೇಡನು? ಅದಕ್ಕೆ ಕೊಡ್ಸ್ಯಾರ ತಗೋ. ನೀನು ಕೊಡ್ಸಲ್ಲ, ಅವ್ರಿಗೆ ಕೊಡಿಸೋದು. ಆಯ್ತು ತೋ ಏನು ಮಾತಾಡೋಕೆ ಬರಲ್ತು, ಬಿಡೋಕೆ ಬರಲ್ತು, ಮಾಡ್ತೀನಿ ಆಮೇಲೆ. ಆಯ್ತು ಬರ್ರಿ, ಹಳೆ ಕೈ ಕಾಲು ಮುಖ ತಗೊಬರ್ರಿ. ಅಡಿಗೆ ರೆಡಿನೇ ಐತ್ರಿ, ಊಟ ಮಾಡಕತ್ತೀರಂತ. ಊಟ ಮಾಡಿ ನೀವು ಸ್ವಲ್ಪ ರೆಸ್ಟ್ ಮಾಡತ್ತೀರಂತ ಬರ್ರಿ. ಹತ್ತಿರ ಊಟ ಗೀಟ ಏನು ಬೇಡ್ರಿ. ಮುಂಜಾನೆ ಅಲ್ಲಿ ಬರೋ ಮುಂದೆ ನಾಷ್ಟ ಮಾಡ್ಕೊಂಡಿದ್ದೀವಿ ಮನ್ಯಾಗ, ಮತ್ತು ಬರೋ ಮುಂದೆ ಅಲ್ಲೇ ಹೋಟೆಲ್ದಾಗ ಊಟ ಮಾಡ್ಕೊಂಡೇ ಬಂದೇವ್ರಿ. ಮತ್ತು ಎಲ್ಲಿ ಮತ್ತೆ ಆಕಿನ ಕರ್ಕೊಂಬಂದಿದ್ದಿಲ್ಲ ನಾನು, ಹಾಗಾಗಿ ಹೊರಗೆ ಊಟ ಮಾಡ್ಕೊಂಡೇ ಬಂದೀವ್ರಿ. ಆಕಿ ಅಂಕಿತ ಒಂದು 2-3 ದಿನ ಇರ್ತೀನಿ ಅಂದಳ್ರಿ. ಆಕಿಗೂ ಮತ್ತು ಈಗ ಹೊಸ್ದಾಗೆಲ್ಲ ಮನೆ ಅಡ್ಜಸ್ಟ್ ಇದು ಆಗಲ್ರಿ. ಆಕೆ ಎಷ್ಟು ದಿನ ಇರ್ತೀನಿ ಅಂತ ಇರಲ್ರಿ, ನಾ ಹೋಗ್ತೀನಿ ಬಿಟ್ಟು. ಮತ್ತು ಆಮೇಲೆ ಬೇಕಾದ್ರೆ ಆಕಿ ಯಾವಾಗ ಬರ್ತೀನಿ ಅಂತ ಅವಾಗ ನಾ ಕರೆಯಕ್ಕೆ ಬರ್ತೀನಿ ರೀ. ಮನೆಗೆ ಮಾಡ್ತಿದ್ರಿ ಇಲ್ರಿ ಊಟ, ಮತ್ತೆ ಹೋಟೆಲ್ದಾಗ ಮಾಡ್ಕೊಂಬರ್ಬೇಕ್ರಿ? ಒಂದಿನ ತಿಂದ್ರೆ ಏನಾಗಲ್ಲ ಇರ್ತೀರಿ. ನಾ ಬರ್ತೀನಿ ತೋರಿ. ಅಂಕಿತಾ, ನಾವು ಹೋಗಿ ಬರ್ಲಾ? ಇರಿ ಹಂಗಂಗ್ರಿ ಹೇಳ್ಯಾರ, ಹಿಂಗೆ ಬಂದು ಹಿಂಗೆ ಹೊಂಟಿರಲ್ಲ, ನೀವು ಇರ್ರಿ 1-2 ದಿನ. ಇಲ್ರಿ ಐತಿರಿ, ನಂದು ಡ್ಯೂಟಿ ಐತಿ, ಬಿಡಂಗಿಲ್ರಿ. ಇಷ್ಟು ದಿನ ಮದುವೆ ಸಂಬಂಧ ಸೂಟಿನ ಹಾಕಿನಿ, ನಾನು ಬಿಡಂಗಿಲ್ರಿ. ಈಗ ಹೋಗಬೇಕು. ನಾ ಅಂಕಿತಾ ಬಿಡೋ ಸಂಬಂಧ ಇವತ್ತು ಮತ್ತೆ ಸೂಟಿ ಹಾಕಿ ಬಂದೀನಿ ರೀ. ಸೂಟಿ ಕೊಡಲ್ರಿ ಅವರು. ಅದಕ್ಕೆ ಅಂಕಿತಾ, ನೀ ಏನಂಬುದು ಫೋನ್ ಹಚ್ಚಿ ಹೇಳಿ ನನಗೆ, ನಾ ಬರ್ತೀನಿ ಕರ್ಯಾಕ. ಆಯ್ತಾಯ್ತು ತಿರಿ, ನಾ ಬರ್ತೀನಿ ರೀ. ಅಮ್ಮಾರಿ ಹಂಗದ ಆರಾಮದಾರನ್ರಿ? ಆರಾಮದಾರಪ್ಪ, ಆರಾಮದಾರ. ಹೋಗಿ ಬರ್ರಿ. ಹೇಳ್ತೀನಿ ರೀ. ಗಂಡ ಹೊಂಟಾನ, ಹೋಗಿ ಬರ್ರಿ ಮಾಡ್ರಿ. ಇಲ್ಲ ಇರ್ರಿ, ನೀವು 1-2 ದಿನ ತನ್ನಕ್ಕೆ ಬರೋದಿಲ್ಲ. ಏನು ಜೋಡಾಗಿ ನೀ ನನಗೆ ಅಷ್ಟ ಆ ಫೋನ್ ತೊಗೊಳಂತ ಹರ್ಕತ್ ಏನಿತ್ತು ನಿನಗೀಗ? ಮತ್ತೆ ಚಾಲು ಮಾಡಕ್ಕೇನ ಒಂದು ಜೊತೆ? ಇನ್ನು ಅವ್ರು ಇದ್ದವತ್ತು ಸುಮ್ಮ ಕೂತೀನಿ ನಿನ್ನ ತಾಯಿಲ್ಲದ ಫೋನ್. ನಾ ಯಾಕೆ ಕೇಳಾಕೋಲಿ? ನಾ ಏನು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳಿ? ನೀವು ಮಾಡಿದ್ದದು ಪಟ್ಟು ಮಾಡ್ಕೊಂಡಿದ್ದ, ಅದು ಇದು ಅತ್ತ ಇಟ್ಟೆಲ್ಲ ಭಾಷಣ ಬೀತಲ್ಲ. ಮತ್ತು ಅವನ ಕಡೆ ಯಾಕೆ ಫೋನ್ ಹೇಳ್ತೀನಿ ಕಿಸ್ಕೊಂಡೇನು? ಫೋನ್ ಇಸ್ಕೊಳಕ್ಕೆ ನಿನಗೆ ನಾಚಿಕೆ ಬರಲಿಲ್ಲ? ನಾ ಏನು ಫೋನ್ ಕೇಳಿಲ್ಲ, ಅವರೇ ಕೇಳಿದ್ರು. ನಂದು ಬಿದ್ದೈತ್ರಿ ಅಂತ ಅನ್ನೋಟ್ಲಿ ಅವರೇ ಕೊಡ್ಸ್ಯಾರ, ಅದಕ್ಕೆ ತೊಗೊಂಡಿ ನಾನು. ಇದಾದ ಫೋನ್ ತೆಗೆದು ಚಲೋ ಆಯಿತು. ಅಲ್ಲ, ನೀ ಸೀದಾ ಫೋನ್ ತೆಗೆದು ಚಲೋ ಆಯಿತು ಹಂಗೆ ಹಿಂಗೆ ಅಂತೀಯಲ್ಲ. ಈಗ ಅವ್ರು ಕೊಡ್ಸ್ಯಾರ, ಈಗ ತೆಗೆದಿಟ್ಟೆ ಹಂಗೆ. ಮತ್ತು ಫೋನ್ ಯಾಕೆ ತೆಗೆದಿಟ್ಟು ಹಂಗೆ ಹಿಂಗತ್ತ ಅವ್ರು ಮುದ್ದ ಮನ್ ಪಡ್ತಾರೆ. ಅವಾಗ ಏನು ಮಾಡ್ತೀರಿ? ನಿನ್ನ ಜೊತೆ ಏನು ಮಾತಾಡೋದು? ಸಿಕ್ಕಲ್ಲ ಸಿಕ್ಕಲ್ಲ ಹೇಳ. ಏನು ಮಮ್ಮಿ ಹೇಳು? ಏನು ಮಮ್ಮಿ ಅಂತ ಕಣ್ಣು ನಿತ್ರ ಕಡೆ ಹೊಳ್ಳು ಏನು ಹೇಳು? ಅಲ್ಲ ನಿನ್ಗೆ ಯಾಕೆ ಬಂದ ಆತ್ ನೋಡು ಅಂಕಿತಾ, ಭೇಟಿಯಾಗಿ ಬರ್ತೀನಿ, ಭೇಟಿಯಾಗಿ ಬಾ, ಮಾತಾಡ್ಸಿ ಬಾ. ಯಾರ ಅಂಕಿತಾ ಬಂದ? ಯಾವಾಗ ಬಂದಾಳತ್ತೆ?
ಇವತ್ತು ಮುಂಜಾನೆ ಗಂಟು ತಂದು ಬಿಟ್ಟು ಹೋಗ್ಯಾನತ್ತ ಹಬ್ಬ ಸಲುವಾಗಿ. ಹಬ್ಬಕ್ಕೂ ಆಯ್ತು, ಆಕಿಗೂ ಭಾಳ ದಿನ ಆಯ್ತು ಇದು ಆಗತ್ತಿತ್ತ, ಜೀವನ ಅನ್ಸತ್ತಿತ್ತ ಅವ್ರ ಒಂದು, ಅದಕ್ಕೆ ಬಂದು ಇವತ್ತು ಮುಂಜಾನೆ ಬಿಟ್ಟು ಹೋಗ್ಯಾನತ್ತ ಗಂಡ. ಹೌದನ? ಆಯ್ತಾ, ನನಗೆ ಟೈಮ್ ಸಿಕ್ಕಾಗ ಹೋಗಿ ಮಾತಾಡಿ ಬರ್ತೀನಿ. ಮತ್ತು ಈಗ ನನ್ನೂ ಎಕ್ಸಾಮ್ ಅದಾವ, ಓದ್ಕೋಬೇಕು, ನನಗೂ ಆಗೋದಿಲ್ವೇ. ಅದಕ್ಕೆ ಮತ್ತೀಗ ಆಕೇನು ಮದುವೆ ಮಾಡ್ಕೊಂಡು ಹೋದ್ಲು, ನಾವು ಓದಬೇಕವ. ನಾವು ಓದಿ ಏನಾರ ಈಗ ಶ್ವೇತಾಕಾಗೂ ಈಗ ಸೆಕೆಂಡ್ ಇಯರ್ ಮುಗಿತು ನಂದು, ಈಗ ಡಿಗ್ರಿ ಫಸ್ಟ್ ಇಯರ್ ಅಲ್ಲ. ಹಂಗಾಗಿ ನಾನು ಇದು ನೋಡ್ತೀನಿ, ಏನು ಎಸ್ ಡಿ ಎ ಸೆಕೆಂಡ್ ಇಯರ್ ಮೇಲೆ ಬರ್ತೈತೆ ಶ್ವೇತಾಕ ಹೇಳ, ಅದನ್ನು ಹಾಕ್ತೀನಿ. ಹಂಗೆ ಈ ಕಡೆ ಎಕ್ಸಾಮು ಬರೀತೀನಿ ನಾ, ಹಂಗೆ ಯಾವ್ಯಾವ ಬರ್ತಾವೆ ಹಂಗೆ ಮಾಡ್ತೀನಿ. ಶ್ವೇತಾಕ ಹೆಂಗೆ ಮಾಡ್ಯಾರ ನೋಡಿ ಹಂಗೆ. ಆಯ್ತು ಓದ್ಕೊ ಹಂಗೆ. ಮತ್ತು ಗೆಳತಿ ಅಟ್ಟೆ ಆಗಲಿ ಹೋಗಿ ಬಿಡು ಇದ್ದಾಗ ಒಂದಿಟ್ಟು ಮಾತಾಡ್ಸ್ಬಾ, ಒಂದು ಅರ್ಧ ತಾಸು ಏನಾಗಲ್ಲ, ಮಾತಾಡ್ಸ್ಬಾ. ಆಯ್ತಾ ಮಾತಾಡ್ಸ್ತೀನಿ. ಸುಮ್ಮನೆ ಮಾತಾಡಿಸ್ತೀನಿ ಅಷ್ಟೇ. ಏನಾರು ಹೇಳೋಂಟ್ಲೇಕಿ, ನೀ ಏನು ನನಗೆ ನೀ ಏನು ಹೇಳಕ್ಕೆ ಬರ್ಬೇಡ, ಹಂಗೆ ನನಗೆ ಬೈತಾವಾಕಿ. ಅದಕ್ಕೆ ನಾ ಮೊದ್ಲಿನ ಗತೆ ಇಲ್ಲಿಗಕ್ಕಿ ಹೋಲ್ ಬಿಡು, ಸಿಕ್ಕಾಗ ಅಷ್ಟು ಆರಾಮದಿಯಾ ಹಂಗೆ ಏನು ಅಂತ ಕೇಳ್ಬಿಡು. ಯಾಕೆ ಬೇಕು ಅವ್ರ ಜೀವನ ಅವರಿಗೆ ಹೇಳಿದ್ರೆ ಅವ್ರಿಗೆ ತಿಳ್ಕೊಳ್ಳೋದಿಲ್ಲ ಅಂದರೆ ಯಾರು ಏನು ಹೇಳಕ್ಕೈತಿ. ನೀವೊಂದು ಚಂದ ಸಾಲಿ ಕಲ್ತು ಮುಂದೆ ಬರುವ ಮಗಳ, ಎಲ್ಲರೂ ಯಾಕಿನ ಗತೆ ಮಾಡಿಗಿಡಿ ಎತ್ತಿನ. ನೀ ಚಿಂತೆ ಮಾಡಬೇಡ್ಬಿಡು, ನಾ ಮಾಡೋದೈತೆ ಯಾವಾಗ ಮಾಡ್ತಿದ್ಯಾ, ನಾ ಯಾಕಂತ ಮಾಡಕ್ಕೆ ಹೋಲಿ, ನನಗೂ ತಿಳ್ವಳಿಕೈತಿ ಯಾವ ಸರಿ ಯಾವ ತಪ್ಪನದು. ಆಕಿಗೊಂದು ತಿಳ್ವಳಿಕಿಲ್ಲ ಅಂದ್ರೆ ನನಗೂ ಇಲ್ಲನ. ಸುಮ್ ಕುಂದ್ರು, ಹೋಗಿ ಒಂದಿಟ್ಟು ಚಾ ಮಾಡು, ನಾ ಓದ್ತೀನಿ. ನನಗೆ ಒಂದಿಟ್ಟು ನಿದ್ದೆ ಬಂದಂಗೆ ಚಾ ಕುಡ್ದು ಓದ್ಕೋತೀನಿ. ಆಯ್ತು ಬಾರ ಮಾಡ್ತೀನಿ ಬಾ. ಅವ್ವ ಅವ್ವ ಬಾರಪ್ಪ ನನ್ನ ಮಗನ ಬಾ. ಎಷ್ಟು ದಿನ ಆಯ್ತಪ್ಪ ನೀನು ನೋಡಿನ, ಆರಾಮದೇನಪ್ಪ ರಾಜ? ಎಷ್ಟು ದಿನ ಆಯ್ತಪ್ಪ ನೀನು ನೋಡಿ, ನಾರೇ ನನ್ನ ಜೀವ ಆ ಕಡೆ ಹಂಬಲಿಸ್ತಿತ್ತು ನೋಡಪ್ಪ. ನೀನು ನೋಡ್ತೀನಿ ನಾನು ಹಂಗೆ ಸಾಯ್ತೀನಿ ಅನ್ಕೊಂಡಿದ್ದೆಪ್ಪ ಮಗನ. ಹಂಗ್ಯಾಕತ್ತಿ ಬೇ, ಸುಮ್ಮಿರು. ಯಾಕಪ್ಪ ಮಗನ ಮುಖ ಯಾಕೆ ಸಣ್ಣ ಮಾಡಿ? ಏನಿಲ್ಲ ಬೇ, ನೀ ಅಳಕತ್ತಿಯಲ್ಲ ನನಗೂ ಒಂಥರ ಆಯ್ತು. ಅಪ್ಪಿಲ್ಲ? ಇಲ್ಲಪ್ಪ, ನೀ ಬರ್ತೀಯ ತಂದು ಏನೇನೋ ತಿನ್ನಕ್ಕೆ ತರಕ್ಕೆ ಹೋಗ್ಯಾರ ಅವ್ರು ಮುಂಜಾನೆ ಅದು ಪ್ಯಾಟಿ ಕಡೆ. ಯಾಕೆ ಬೇ ನಮ್ಮ ಮುಖ ಸಣ್ಣದು ಮಾಡ್ಕೊಂಡೆ ಕೂತಿ ನಿಂತಿಯಲ್ಲ? ನಾ ಬಂದಿನಿ ಇಲ್ಲಿಗೆ, ಒಂದು ಸ್ವಲ್ಪ ನಗ್ಬಾರ್ದಾ? ಹ್ಞೂಪ್ಪ, ನಾಳೋದಿಲ್ಲ, ನೀ ಬಂದಿಯಲ್ಲ ನನ್ನ ಮಗ, ನಾ ಯಾಕಿನ ಮುಖ ಸಾನ್ ಮಾಡಲಿ? ರಮ್ಯಾ ಆರಾಮದವ? ಆರಾಮದ ಬೇ. ಯಾಕಪ್ಪ ಮಗನ ಏನಾಯ್ತು ಮುಖ ಸಾನ್ ಮಾಡಿಯಲ್ಲ ಬಂದಾಗಿಂದ? ಹಂಗೇನಿಲ್ಲ ಬೇ, ಹಂಗೇನಿಲ್ಲ. ನಾನು ನಿಮಗೆ ಭಾಳ ಬೇಜಾರು ಮಾಡಿಬಿಟ್ನಲ್ಲ. ನೀ ಹೇಳ್ದಂಗೆ ನಾನು ಮದುವೆನೂ ಆಗಲಿಲ್ಲ, ನಿನಗೆ ನಾ ಭಾಳ ಬೇಜಾರು ಮಾಡಿದ್ನಲ್ಲ ನಾನು. ಏ ನನ್ನ ಮಗನ ಹಂಗ್ಯಾಕಂತೀಯಪ್ಪ? ನೀ ಯಾಕೆ ನನಗೆ ಬೇಜಾರು ಮಾಡ್ತಿ? ನೀ ನನ್ನ ಮಗ, ನನಗೇನಾಗಿಲ್ಲಪ್ಪ. ನೀವು ಒಟ್ಟು ಇಬ್ಬರು ಗಂಡ ಇಂತಿ ಚಂದಿದ್ರೆ ನಂಗೆ ಅಷ್ಟೇ ಸಾಕು, ಮತ್ತೇನು ಹೆಚ್ಚಿಗೆ ಬೇಡ ನಮಗೆ. ಬಾರಪ್ಪ, ಜಾಕ ಈಗ ಮಾಡಿ ನಾಷ್ಟ ಮಾಡ್ಬಾ. ನಿನಗೆ ಇಷ್ಟ ತಂದು ಇಡ್ಲಿ ಮಾಡೀನಿ, ಮತ್ತು ಮಧ್ಯಾಹ್ನ ಏನು ಊಟಕ್ಕೆ ಹೋಳಿಗೆ ಮಾಡ್ತೀನಿ. ಹೋಳಿಗೆ ಚಪಾತಿ ನಿನಗೆ ಏನೇನು ಇಷ್ಟ ಎಲ್ಲ ಮಾಡ್ತೀನಿ ಬಾ. ನಿನಗೆ ಬಜ್ಜಿ ಇಷ್ಟ ಅಲ್ಲ, ಮೆಣಸಿನ್ಕಾಯಿ ಬಜ್ಜಿ, ಬಟಾಟೆ ಬಜ್ಜಿ, ಆಲೂ ಬೋಂಡ ಇಷ್ಟ ಅಲ್ಲ ನಿನಗೆ, ಅವೆಲ್ಲ ಕರಿತೀನಿ ಬಾ ಮಗನ. ಬಾ ರಾಜ, ಒಂದಿಟ್ಟು ಮೊದಲು ಜಾಕ ಮಾಡೋಕ್ಕಿಂತ ಮುಂಚೆ ಚಾ ಕುಡಿಯಪ್ಪ. ಬಸ್ನಾಗಿನ ಹೈರಾಣಾಗಿ ಬಂದು ಬಾ, ಚಾ ಕುಡಿ ಬಾ. ಬೇ ಹ್ಞೂ. ತಾಯಿ ಸುನಂದಾಗ, ರಾಜನ ತಾಯಿ ಸುನಂದ, ಆಕೆಗೆ ಭಾಳ ಖುಷಿಯಾಗಿರ್ತೈತೆ ಮಗ ಬಂದಿರೋದು. ಮಗ ಬರ್ತಾನಂತಂದು ಅವ್ರ ಅಪ್ಪನು ಏನೇನೋ ತರಕ್ಕೆ ಹೋಗಿರ್ತಾನೆ. ಆದ್ರೆ ತಾಯಿ ಮುಖದಾಗ ಸಪ್ಪಗೆ ಮುಖ ಒಂಥರ ಇರ್ತೈತಿ. ಯಾಕಂದ್ರೆ ಇಷ್ಟು ದಿನ ಆದರೂ ಮಗ ಬಂದಿರಲ್ಲ ಅನ್ನೋ ಒಂದು ಸೆಂಟಿಮೆಂಟ್ ಇರ್ತೈತಿ. ಅವಾಗ ಆಕಿ ತೋರಿಸ್ಕೋತಾಳೆ ಅದನ್ನು ಮುಖದೊಳಗೆ. ಆದರೆ ಮಗ ಯಾಕೆ ಆ ರೀತಿ ಮುಖ ಸಣ್ಣದು ಮಾಡಿದ, ಅವನು ಒಗಟು ಮಾತು ತಾಯಿಗೆ ಏನೂ ಅರ್ಥ ಆಗಲ್ಲ. ಆ ಇದ್ರೊಳಗೆ ಆಕಿ ಏನೂ ಅನ್ನಕ್ಕೆ ಹೋಗೋದಿಲ್ಲ. ಆದರೆ ನನ್ನಿಂದ ನಿಮಗೆ ಭಾಳ ಬೇಜಾರೈತಲ್ಲ, ನಾನು ನಿಮಗೆ ಇಷ್ಟದ ಪ್ರಕಾರ ಮದುವೆನೂ ಆಗಲಿಲ್ಲ ಹಂಗೆ ಹಿಂಗಂತ ಆ ಮಾತು ಒಂದು ಸ್ವಲ್ಪ ಏನೋ ತಾಯಿ ಮನಸ್ಸಲ್ರಿ ಎಷ್ಟೇ ಆಗಲಿ ಸ್ವಲ್ಪ ಕದಡ್ದಂಗೆ ಆಗ್ತೈತಿ. ಯಾಕೆ ಹಿಂಗಂದ ನನ್ನ ಮಗ ಏನರ ಆಗೈತೇನೋ ಏನು ಎತ್ತ, ಅವ್ನ ಮಾತೊಳಗೆ ಯಾವುದ್ರೊಳಗೆ ಹುರುಪೇ ಇರೋದಿಲ್ಲ. ಯಾಕೆ ಹಿಂಗಾಗೈತಿ ಏನು ಎತ್ತ ಅಂತಕಿ ಯೋಚನೆ ಮಾಡ್ತಿರ್ತಾಳೆ. ಮಗ ಬಂದ ನನ್ನ ಖುಷಿಯೊಳಗೆ ಅದು ಅಡುಗೆ ಮಾಡಿ ಇದು ಅಡುಗೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ನಿನಗೆ ಅದು ತಿನ್ನಾಗ ಇದು ನಾನಾ ಥರ ಅಡುಗೆ ಮಾಡಿ ಮಗನಿಗೆ ಬಡಿಸ್ತಾಳೆ. ಅವನ ಬಂದ ಅನ್ನೋ ಒಂದು ಖುಷಿನ ಆಕಿಗೆ ಹೆಚ್ಚಾಗಿರ್ತೈತಿ. ಹಾಗೆ ಕತೆ ಇನ್ನು ಮುಂದೆ ಏನೇನಾಗುತ್ತೆ ನೋಡ್ಕೋತ ಹೋಗೋಣ. ನಮ್ಮ ಚಾನಲ್ನ ಯಾರೇ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬು ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನನಗೂ ಹೆಚ್ಚು ಕತೆ ಹಾಕೋಕ್ಕೆ ಏನು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿರಿ.